IPL ಸೀಸನ್ 19ಗೆ ಕಿಕ್ ಸ್ಟಾರ್ಟ್ ಸಿಕ್ಕಿದೆ. ಅದಕ್ಕೆ ಕಾರಣ RCB. ಯಾಕಂದ್ರೆ RCB ನೂತನ ಮಾಲೀಕ ಯಾರಾಗ್ತಾರೆ ಅನ್ನೋ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ. ರೆಡ್ ಆರ್ಮಿಯ ಓನರ್ ಆಗೋಕೆ ಬಿಗ್ ಫೈಟ್ ನಡೆಯುತ್ತಿದೆ. ಇದ್ರ ಜೊತೆಗೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೆಯುತ್ತಾ ಇಲ್ವೋ ಅನ್ನೋ ಪ್ರಶ್ನೆಗೆ ಅಂತಿಮ ಮುದ್ರೆ ಬಿದ್ದಿಲ್ಲ. ಆದ್ರಿಂದ RCB ಸಖತ್ ಸದ್ದು ಮಾಡ್ತಿದೆ. RCBಗೆ ಯಾರೆಲ್ಲ ಬಿಡ್ ಮಾಡಿದ್ದಾರೆ, ಯಾರ ಕೈ ಸೇರುತ್ತೆ ರೆಡ್ ಆರ್ಮಿ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ. ಎಸ್ ವೀಕ್ಷಕರೇ, ಬಿಡ್ ಓಪನ್ ಆದ ಬೆನ್ನಲ್ಲೇ 4 ಕಂಪನಿಗಳು RCB ಖರೀದಿಗೆ ಆಸಕ್ತಿ ತೋರಿಸಿ ಬಿಡ್ ಮಾಡಿವೆ. ಅದರಲ್ಲೂ ಪ್ರಮುಖವಾಗಿ ವಿಶ್ವದ ಖ್ಯಾತ ಫುಟ್ಬಾಲ್ ಕ್ಲಬ್ ಮ್ಯಾಂಚೆಸ್ಟರ್ ಯುನೈಟೆಡ್ನ ಕಣ್ಣು ಕೂಡ RCB ತಂಡದ ಮೇಲೆ ಬಿದ್ದಿದೆ. ಮ್ಯಾಂಚೆಸ್ಟರ್ ಯುನೈಟೆಡ್ನ ಕೋ ಓನರ್ ಗ್ಲೆಂಜರ್ RCBಗೆ ಬಿಡ್ ಸಲ್ಲಿಕೆ ಮಾಡಿದ್ದಾರೆ. ಇವರ ಜೊತೆಗೆ ಆಧಾರ್ ಪೂನಾವಾಲಾ ಬಿಡ್ ಮಾಡಿದ್ದಾರೆ. RCB ಸೇಲ್ಗಿದೆ ಅನ್ನೋ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಸೀರಮ್ ಇನ್ಸ್ಟಿಟ್ಯೂಟ್ನ ಆಧಾರ್ ಪೂನಾವಾಲಾ ಖರೀದಿಗೆ ಆಸಕ್ತಿ ಇದೆ ಎಂದೇ ಹೇಳಿದಂತೆ ಇದೀಗ ಆಧಾರ್ ಪೂನಾವಾಲಾ RCBಗೆ ಬಿಡ್ ಮಾಡಿದ್ದಾರೆ. RCB ಓನರ್ ಆಗಬೇಕು ಎಂದು ಅತೀವ ಆಸಕ್ತಿ ಹೊಂದಿರೋ ಆಧಾರ್ ಪೂನಾವಾಲಾ ಬಿಗ್ ಅಮೌಂಟ್ ಬಿಡ್ ಮಾಡಿದ್ದಾರೆ. ತಂಡದ ಬಹುಪಾಲು ಷೇರುಗಳು ಆಧಾರ್ ಪೂನಾವಾಲಾ ಪಾಲಾಗುವ ಸಾಧ್ಯತೆ ಇದೆ. RCB ಖರೀದಿಯ ರೇಸ್ನಲ್ಲಿ ಕರ್ನಾಟಕದ ಮಣಿಪಾಲ್ ಗ್ರೂಪ್ ಕೂಡ ಎಂಟ್ರಿ ಕೊಟ್ಟಿದೆ. ಮಣಿಪಾಲ್ ಗ್ರೂಪ್ನ ಚೇರ್ಮನ್ ರಂಜನ್ ಪೈ RCB ಖರೀದಿಗೆ ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಡ್ಡಿಂಗ್ ವಾರ್ಗೆ ಇನ್ನು ಹಲವು ಕಂಪನಿಗಳು ಎಂಟ್ರಿ ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ. ಬೆಂಗಳೂರು ತಂಡವನ್ನ ಖರೀದಿಸಲು ಮ್ಯಾಂಚೆಸ್ಟರ್ ಯುನೈಟೆಡ್ನ ಸಹ ಮಾಲೀಕ ಮತ್ತು ಕಾರ್ಯನಿರ್ವಾಹಕ ಅಧ್ಯಕ್ಷ ಗ್ಲೇಜರ್ $1.8 ಬಿಲಿಯನ್ ಬೃಹತ್ ಬಿಡ್ ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ಇವರು RCB ತಂಡವನ್ನು ಖರೀದಿಸುವಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರು ತಂಡ ಯಾರ ಪಾಲಾಗಲಿದೆ ಅನ್ನೋ ಸತ್ಯ ಹೊರಬೀಳಲಿದೆ.